ಚಂದ್ರಶೇಖರ್ ಮಾತಾಡ್ತಾ ನಾವು ಹೊರಡ್ತೀವಿ. ಸರ್ ಒಂದು ಪ್ರಶ್ನೆ ಸರ್, ಈಗ ಇನ್ನು ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರವಾಗಿ ಸರ್ಸಂಘ ಚಾಲಕರು ಲೆಟರ್ ಬರೆದಿದ್ದಾರೆ ಸರ್. ಬಿಡಿಸಿ ಈಗ 8 ಪ್ರಶ್ನೆ ಕೇಳಿದ್ದಾರೆ. ಅಥವಾ ಬಿಜೆಪಿ ಕೂಡ ಹೇಳ್ತಾ ಇದೆ ರಾಜಕೀಯ ಗಿಮಿಕ್ ಅಂತ ಹೇಳ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಂತ ಕಾನೂನಾತ್ಮಕ ಅಂಶ ಇಲ್ಲ, ಕೇವಲ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ. ಅದೆಲ್ಲ ಆಮೇಲೆ ಮಾತಾಡೋಣ. ಇವತ್ತು ಈ ಚುನಾವಣೆ ಆಗಲಿ, ಆಮೇಲೆ ಮಾತಾಡ್ತೀವಿ. ಈಗ ಚಂದ್ರಶೇಖರ್ ಮಾತಾಡಿ. ಆಯ್ತಾಯ್ತು, ಹಿಂದೆ ಮಾತಾಡಿದ್ರೆ ಚುನಾವಣೆ ದಿವಸ ಅದನ್ನ ಬೇರೆ ದಿವಸ ಹೇಳೋಣ ಅವೆಲ್ಲ. ಹಳೆ ಸ್ನೇಹಿತರು, ನೀವು JDS-ನವ್ರನ್ನ ಕ್ರಾಸ್ ವೋಟಿಂಗ್ ಮಾಡಿಸಬೇಕಾದ್ರೆ ಇಡೀ ಪಕ್ಷವನ್ನು ಮುಚ್ಚಲಿಕ್ಕೆ ಸ್ವಾಮಿ ಮತ್ತೆ ನೀವೆಲ್ಲ ಸ್ನೇಹಿತರು ಸಂಚು ಮಾಡ್ತಿರೋದು ಎಷ್ಟು ಪ್ರಜಾಪ್ರಭುತ್ವ ಎಷ್ಟು ಮಟ್ಟಿಗೆ ಸರಿ? ದಿನೇಶ್ ಅವ್ರು ಹೇಳ್ದಂಗೆ ಫಸ್ಟು ನಾವು ಗೆಲ್ಲಲಿಕ್ಕೆ ಹತ್ರ ಇದ್ದೀವ ಅಂತ ನೋಡಬೇಕು. ನಮಗೆ ಅವಕಾಶ ಪೂರ್ತಿ ಇದ್ದಾಗ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದರೆ ಕುದುರೆ ವ್ಯಾಪಾರ ಅವ್ರು ಮಾಡ್ತಾರ ನಾವು ಮಾಡ್ತಾರೆ. ಮೂರನೇದು, ನಮಗೆ ಹಿಂದೆ ಒಂದು ಸರಿ ಈ ಥರದ ಅವಕಾಶ ಬಂತು ಫ್ರ್ಯಾಕ್ಷನ್ ಇರೋ ಟೈಮ್. ದೇವೇಗೌಡರು ಅಪ್ಲಿಕೇಶನ್ ಹಾಕಿದ್ರು ರಾಜ್ಯಸಭೆಗೆ, ಕಾಂಗ್ರೆಸ್ಸು ಬೇಡ ಅಂತ ಹೇಳಿದ್ರು. ನಮ್ಮ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ದೇವೇಗೌಡರು ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಬೇಡಿ ಅಂತ. ಈಗ ನಾವು ನಮ್ಗೆ ಹೆಚ್ಚು ಓಟ್ ಇದ್ದಾಗ 28 5ಕ್ಕೆ 140 ಓಟ್ ನಮಗೆ ಸಫಿಷಿಯೆಂಟ್ ಇದ್ದಾಗ 7ನೇ ಕ್ಯಾಂಡಿಡೇಟ್ ಹಾಕೋ ಅವಶ್ಯಕತೆ ಏನಿತ್ತು? ಸೊ ಅಲ್ಲಿಗೆ ಏನರ್ಥ? ಅವರು ವ್ಯಾಪಾರ ಮಾಡೋಕ್ಕೆ ರೆಡಿ ಇದ್ದಾರೆ, ದುಡ್ಡಿದೆ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದನೇ ಹಾಕಿದ್ದಾರೆ. ಅದರಿಂದ ನೀವು ಅವರನ್ನೇ ಕೇಳಬೇಕು. ನಾವು ನಮ್ಮ ಸಫಿಷಿಯೆಂಟ್ ಮಠ ಇದ್ದಾವೆ, ನಮ್ಮನ್ನು 5 ಸೀಟ್ ಗೆಲ್ಕತ್ತೀವಿ, ಅದರಿಂದ ಯಾವುದೇ ತೊಂದರೆ ಇಲ್ಲ. ಸೊ ಕ್ಲಿಯರ್ ಕಟ್ಟಾಗಿ ನಾವು ಸೆಕೆಂಡ್ ಪ್ರಿಫರೆನ್ಸ್ ಓಟೇ ಎಕ್ಸಸ್ ಆಗಿ ಮಿಗ್ತದೆ. ಅದರಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಈ JDS BJP ಕೇಳೋ ಮಾತನ್ನು ನಮಗೆ ಕೇಳ್ತಾ ಇದೆ. ಅಡ್ಡ ಮತದಾನ ಆಗಲ್ಲ. ಚಂದ್ರಶೇಖರ್ ಮಾತಾಡ್ತಾ ನಾವು ಹೊರಡ್ತೀವಿ. ಸರ್ ಒಂದು ಪ್ರಶ್ನೆ ಸರ್, ಈಗ ಇನ್ನು ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರವಾಗಿ ಸರ್ಸಂಘ ಚಾಲಕರು ಲೆಟರ್ ಬರೆದಿದ್ದಾರೆ ಸರ್. ಬಿಡಿಸಿ ಈಗ 8 ಪ್ರಶ್ನೆ ಕೇಳಿದ್ದಾರೆ. ಅಥವಾ ಬಿಜೆಪಿ ಕೂಡ ಹೇಳ್ತಾ ಇದೆ ರಾಜಕೀಯ ಗಿಮಿಕ್ ಅಂತ ಹೇಳ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಂತ ಕಾನೂನಾತ್ಮಕ ಅಂಶ ಇಲ್ಲ, ಕೇವಲ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ. ಅದೆಲ್ಲ ಆಮೇಲೆ ಮಾತಾಡೋಣ. ಇವತ್ತು ಈ ಚುನಾವಣೆ ಆಗಲಿ, ಆಮೇಲೆ ಮಾತಾಡ್ತೀವಿ. ಈಗ ಚಂದ್ರಶೇಖರ್ ಮಾತಾಡಿ. ಆಯ್ತಾಯ್ತು, ಹಿಂದೆ ಮಾತಾಡಿದ್ರೆ ಚುನಾವಣೆ ದಿವಸ ಅದನ್ನ ಬೇರೆ ದಿವಸ ಹೇಳೋಣ ಅವೆಲ್ಲ. ಹಳೆ ಸ್ನೇಹಿತರು, ನೀವು JDS-ನವ್ರನ್ನ ಕ್ರಾಸ್ ವೋಟಿಂಗ್ ಮಾಡಿಸಬೇಕಾದ್ರೆ ಇಡೀ ಪಕ್ಷವನ್ನು ಮುಚ್ಚಲಿಕ್ಕೆ ಸ್ವಾಮಿ ಮತ್ತೆ ನೀವೆಲ್ಲ ಸ್ನೇಹಿತರು ಸಂಚು ಮಾಡ್ತಿರೋದು ಎಷ್ಟು ಪ್ರಜಾಪ್ರಭುತ್ವ ಎಷ್ಟು ಮಟ್ಟಿಗೆ ಸರಿ? ದಿನೇಶ್ ಅವ್ರು ಹೇಳ್ದಂಗೆ ಫಸ್ಟು ನಾವು ಗೆಲ್ಲಲಿಕ್ಕೆ ಹತ್ರ ಇದ್ದೀವ ಅಂತ ನೋಡಬೇಕು. ನಮಗೆ ಅವಕಾಶ ಪೂರ್ತಿ ಇದ್ದಾಗ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದರೆ ಕುದುರೆ ವ್ಯಾಪಾರ ಅವ್ರು ಮಾಡ್ತಾರ ನಾವು ಮಾಡ್ತಾರೆ. ಮೂರನೇದು, ನಮಗೆ ಹಿಂದೆ ಒಂದು ಸರಿ ಈ ಥರದ ಅವಕಾಶ ಬಂತು ಫ್ರ್ಯಾಕ್ಷನ್ ಇರೋ ಟೈಮ್. ದೇವೇಗೌಡರು ಅಪ್ಲಿಕೇಶನ್ ಹಾಕಿದ್ರು ರಾಜ್ಯಸಭೆಗೆ, ಕಾಂಗ್ರೆಸ್ಸು ಬೇಡ ಅಂತ ಹೇಳಿದ್ರು. ನಮ್ಮ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ದೇವೇಗೌಡರು ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಬೇಡಿ ಅಂತ. ಈಗ ನಾವು ನಮ್ಗೆ ಹೆಚ್ಚು ಓಟ್ ಇದ್ದಾಗ 28 5ಕ್ಕೆ 140 ಓಟ್ ನಮಗೆ ಸಫಿಷಿಯೆಂಟ್ ಇದ್ದಾಗ 7ನೇ ಕ್ಯಾಂಡಿಡೇಟ್ ಹಾಕೋ ಅವಶ್ಯಕತೆ ಏನಿತ್ತು? ಸೊ ಅಲ್ಲಿಗೆ ಏನರ್ಥ? ಅವರು ವ್ಯಾಪಾರ ಮಾಡೋಕ್ಕೆ ರೆಡಿ ಇದ್ದಾರೆ, ದುಡ್ಡಿದೆ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದನೇ ಹಾಕಿದ್ದಾರೆ. ಅದರಿಂದ ನೀವು ಅವರನ್ನೇ ಕೇಳಬೇಕು. ನಾವು ನಮ್ಮ ಸಫಿಷಿಯೆಂಟ್ ಮಠ ಇದ್ದಾವೆ, ನಮ್ಮನ್ನು 5 ಸೀಟ್ ಗೆಲ್ಕತ್ತೀವಿ, ಅದರಿಂದ ಯಾವುದೇ ತೊಂದರೆ ಇಲ್ಲ. ಸೊ ಕ್ಲಿಯರ್ ಕಟ್ಟಾಗಿ ನಾವು ಸೆಕೆಂಡ್ ಪ್ರಿಫರೆನ್ಸ್ ಓಟೇ ಎಕ್ಸಸ್ ಆಗಿ ಮಿಗ್ತದೆ. ಅದರಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಈ JDS BJP ಕೇಳೋ ಮಾತನ್ನು ನಮಗೆ ಕೇಳ್ತಾ ಇದೆ. ಅಡ್ಡ ಮತದಾನ ಆಗಲ್ಲ.